ಸೈಲೆಂಟ್. ಸೋಸ್ಕೊಂಬಂದು ಖುಷಿಯಾಗಿದೆ. ಸರಿ ಆಯ್ತು, ಎಷ್ಟು ಚೆನ್ನಾಗಿ ಒಪ್ಕೊಳ್ತೀರ ಮಾತು ಮುಗಿಸೋಕ್ಕೋಸ್ಕರ ಅಂತ. ಸರ್, ಈಗ ಒಂದು ಬೆಲೆ ಏರಿಕೆ ಯಾವ ರೀತಿ ಮಾಡಿ ಜನಸಾಮಾನ್ಯರ ಜೊತೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಒಂದು ಹೇಳಿದೆ. ಎರಡನೇದು, ಈ ಸರ್ಕಾರ ನ್ಯಾಯಾಂಗ ಆಯೋಗಗಳ ಸರ್ಕಾರ. ಒಂದು ಇಂಗ್ಲಿಷಲ್ಲಿ ಒಂದು ಮಾತಿದೆ, ಇಫ್ ಯು ಕೆನಾಟ್ ಕಮಿಟಿ ಇಟ್ ಅಂತ. ಯಾವ್ದಾದ್ರು ಒಂದು ಕೆಲಸ ಆಗದೆ ಕಮಿಟಿ ಮಾಡ್ಬಿಡಿ, ಅದೊಂದು ಆಗ್ಬಿಡ್ಲಿ ಅಂತ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ದೊಡ್ಡ ಶಬ್ದ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇತ್ತು, ರೀಡು ಅಂತ. ರೀಡು. ಆಗ ಜಸ್ಟಿಸ್ ಕೆಂಪಣ್ಣ ಅವರು ಒಂದು ಆಯೋಗ ಮಾಡಿದ್ರು. ಆ ಆಯೋಗ ವರದಿ ಕೊಡ್ತು. ವರದಿ ಏನಾಯ್ತು ಯಾರಿಗೂ ಕೂಡ ಗೊತ್ತಿಲ್ಲ. ಅದಾದ್ಮೇಲೆ ನಮ್ಮ ಸರ್ಕಾರ ಇದ್ದಾಗ ನೀವೊಂದು ಅಪರೂಪವಾದ ಒಂದು ಕ್ಯಾಂಪೇನ್ ಮಾಡಿದ್ರಿ. ಒಬ್ರು ಯಾರೋ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ದು ಲೆಟರ್ ಹೆಡ್ ನೋಡಿಕೊಂಡು 40% ಸರ್ಕಾರ ಅಂತ ಮಾಡಿ ಎಲ್ಲಾ ಕಡೆ ಪೋಸ್ಟರ್ ಅಂಟಿಸಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪೇ ಸಿಎಂ ಅಂತ ಒಂದು ಕ್ಯಾಂಪೇನ್ ಮಾಡಿದ್ರಿ ವಿತೌಟ್ ಎನಿ ಬೇಸಿಸ್. ಅದಾದ್ಮೇಲೆ ಅದನ್ನೇ ಚುನಾವಣಾ ವಿಷಯವನ್ನಾಗೂ ಕೂಡ ಇಟ್ಕೊಂಡ್ರಿ. ಬಂದ್ಬಿಟ್ಟು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಮಾಡಿದ್ರಿ. 40% ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಬೇಕು ಅಂತ. ಏನಾಯ್ತು? ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿ 40% ಎಲ್ಲ ಇತ್ತು. ಇದು ಜಸ್ಟ್ ಕೆಸರು ಎರ್ಚೋದಕ್ಕೆ, ಕಳಂಕ ತರಲಿಕ್ಕೆ ಮಾಡಿದ ಕ್ಯಾಂಪೇನು. ನಾವು ಮಾಡಿದೀವಲ್ಲ ಅಂತ ಒಂದು ಆಯೋಗ ಮಾಡಿದ್ರೆ ಆಯೋಗ ಇವತ್ತು ನಿರುತ್ತರವಾಗಿದೆ.